Oh, hi. Good morning. Good morning, boss. Oreo boss, good morning. ಹಾಯ್ ಹೇಳು ಮಮ್ಮಿ, ಗುಡ್ ಮಾರ್ನಿಂಗ್ ಹೇಳು ಎಲ್ಲರಿಗೂ. ಮಾರ್ನಿಂಗ್. ಏನೋ ವಿಚಿತ್ರ ವಿಚಿತ್ರ ಎಲ್ಲ ತರಿಸ್ತಾನಪ್ಪ ನನ್ ಮಗ. ಏನ್ ವಿಚಿತ್ರ ಅಂತ ಬಿಚ್ ನೋಡ್ಬೇಕು ಇವಾಗ. ಇವ್ ಮಲ್ಗೋಕ್ಕಿಂತ ಏನ್ ದೊಡ್ಡದಲ್ಲ ಜೀವನ. ನಮ್ಮ ಮಮ್ಮಿ ಮೋಟಿವೇಶನ್ಸ್. ದುಡ್ಡೇನ್ ಇವತ್ತಲ್ಲ ನಾಳೆ ದುಡ್ಮೆ ಮಾಡ್ಬೋದು. ಹಾ ಅಪ್ಪ ಅಮ್ಮ ಸಿಗಲ್ಲ. ಹಾ ವಾಟ್ಸ್ಆಪ್ ಗಾಯ್ಸ್, ಓಪೇರ್ ಇಸ್ ಡೂಯಿಂಗ್ ಗ್ರೇಟ್. ಇವತ್ತಾಗಿರುತ್ತೆ ಡೇ 41 ಆ್ಯಂಡ್ ಫ್ಲಿಪ್ಕಾರ್ಟಿಂದ ನಮಗೆ ಪಾರ್ಸಲ್ ಬಂದಿದೆ. ನೈಸ್ ಬ್ರೋ, ಥ್ಯಾಂಕ್ ಯು ಬ್ರೋ. ಆ್ಯಂಡ್ ಇದು ಫೋಮ್ ಶೀಟು, ಅಕೋಸ್ಟಿಕ್ ಫೋಮು. ಲೈಕ್ ನಮಗೆ ಇದಕ್ಕೆ ಬೇಕಲ್ಲ, ವಾಯ್ಸ್ ಐಸೋಲೇಷನ್ ಆಗಬೇಕಲ್ಲ, ಅದಕ್ಕೋಸ್ಕರ ತರಿಸಿರೋದು. ಅದನ್ನ ಈಗ ನಮ್ಮ ರೂಮಲ್ಲಿ ಇನ್ಸ್ಟಾಲ್ ಮಾಡೋದ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಕೆಳಗಡೆ ಅಮ್ಮ ರೂಮ್ ಬಿಟ್ಕೊಡ್ತೀನಿ, ಇಲ್ಲಿ ಸೆಟಪ್ ಮಾಡೋಣ ಅಂತಾರೆ ಫುಲ್ ಸ್ಟುಡಿಯೋನ. ಹಾಯ್ ಹೇಳು ಮಮ್ಮಿ, ಗುಡ್ ಮಾರ್ನಿಂಗ್ ಹೇಳು ಎಲ್ಲರಿಗೂ. ಮಾರ್ನಿಂಗ್. ಏನೋ ವಿಚಿತ್ರ ವಿಚಿತ್ರ ಎಲ್ಲ ತರಿಸ್ತಾನಪ್ಪ ನನ್ ಮಗ. ಏನ್ ವಿಚಿತ್ರ ಅಂತ ಬಿಚ್ ನೋಡ್ಬೇಕು ಇವಾಗ. ಅದೇನ್ ಗೊತ್ತಾ, ನಾವೆಲ್ಲ ಮಾತಾಡ್ಬೇಕಾರೆ ಅದು ರಿಬೌಂಡ್ ಆಗ್ಬಾರ್ದು, ಮೊನ್ನೆ ತರಿಸ್ತಾ ಇದ್ದೀನಿ ಅನ್ನಲ್ಲ, ಅದೇ ಅದು. ಓ, ನಾವಿಲ್ ಬಡ್ಕೊಂಡ್ರು ನಿನಗ್ ಮೇಲ್ ಕೇಳ್ಸಲ್ಲ. ಏನು ಕೇಳಲ್ಲ. ಓ, ಇದ್ದೇ ಅದಕ್ಕೆ ಹೇಳಿದ್ದು. ಈಗ ನಮ್ಮ ಮಮ್ಮಿ ಪ್ರಕಾರ ಈ ರೂಮ್ ನೋಡ್ತಾ ಇದ್ದೀರಾ, ತಡೀರಿ ಲೈಟ್ ಆನ್ ಮಾಡ್ತೀನಿ. ಈ ರೂಮ್ ಎಲ್ಲ ಗಲ್ಗಲೀಜಿದೆ, ಇದನ್ನೆಲ್ಲ ತೆಗ್ದ್ಬಿಟ್ಟು ಇಲ್ಲಿ ಸೆಟಪ್ ಮಾಡೋಣ ಅಂತ ಅಮ್ಮ ಹೇಳ್ತಿದ್ದಾರೆ, ಮೇಲ್ಗಡೆ ಮಾಡ್ಬೇಡ ಅಂತ. ಬಟ್ ನಾನೇನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನಿಲ್ಲಿ ಶೂಟ್ ಮಾಡ್ತಾ ಇರ್ತೀನಿ, ಟಿವಿ ಹಾಕಂತಾರೆ, ಟಿವಿ ಹಾಕೊಂಡಿದ್ದು ಸ್ವಲ್ಪ ಬಂದೇ ಬರುತ್ತೆ. ನಮ್ಮಪ್ಪಂದು ಎಲ್ಲ ಥಿಂಗ್ಸ್ ಇಲ್ಲೇ ಇಟ್ಟಿರ್ತಾರೆ, ಸಲ ಬತ್ತಿರ್ತಾರೆ. ಆ ಬತ್ತಿ ಸಲ ವಿಡಿಯೋ ಮಾಡ್ಬೇಕಾರೆ ಯಾ ನೋಡಿ, ಈಗಲೇ ಆಲ್ರೆಡಿ ಯಾ 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 ಅಂತ. ಓ ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಬಾಸ್. ಒರಿಯೋ ಬಾಸ್, ಗುಡ್ ಮಾರ್ನಿಂಗ್. ಅನ್ಬಾಕ್ಸಿಂಗ್ ವಿಡಿಯೋ ಬೇಕಾ ನಿಮಗೆ? ನಾನು ನನ್ನ ಆ್ಯಕ್ಷನ್ ಕ್ಯಾಮ್ರಾ ಎತ್ಕೊಂಬರ್ತೀನಿ, ದೆನ್ ಅನ್ಬಾಕ್ಸಿಂಗ್ ತೋರಿಸ್ತೀನಿ. ಲೆಟ್ಸ್ ಗೋ. ಅದೇನು ಬೇಡ, ಹಂಗೆ ಹೇಳಿದ್ರೆ ಬರ್ತಾ ಇದೆ. ನಾನು ಆ್ಯಕ್ಷನ್ ಕ್ಯಾಮ್ರಾ ತಂದುಬಿಟ್ಟು ತೆಗಿಯೋಣ ಅಂದ್ಕೊಂಡೆ, ನೋಡಿದ್ರೆ ಹಂಗೆ ಬರ್ತಾ ಇದೆ. ಇದೇನು ಬರೀ ಸ್ಪಾಂಜ್ ಬಂತಲ್ಲ. ಸಮಥಿಂಗ್ ಇಸ್ ಫಿಶಿ. ಏನೋ ಆಯ್ತಮ್ಮ ಇಲ್ಲಿ. ಅಕೋಸ್ಟಿಕ್ ಫೋಮ್. ಗಾಬರಿ ಆಗ್ಬಿಟ್ಟೆ ನಾನು, ಇದಲ್ಲ ಅಂತ. ಸೆಕೆಂಡಿಗೆ ಪೂರಾ ಗಾಬರಿ ಆಗ್ಬಿಟ್ಟಿದೆ. ಅಂಡ್ ಇದನ್ನ 2-way ಟೇಪ್ ಹಾಕ್ಬಿಟ್ಟು ಗಂಟಿಸ್ಕೊಂಡು ಹೋಗೋದು. ಫುಲ್ ಗೋಡೆಗಳಿಗೆ ಟೋಟಲ್ 18 ಪೀಸ್ ಇಲ್ಲಿದೆ. ಇನ್ನೂ ಬೇಜಾನ್ ಬರೋದಿದೆ, ಯಶಸ್ ಮನೆಗೆ ಬೇಕು ಅಂತ ಹೇಳ್ದ. 2, 3, 4, 5, 6, 7, 8, ಮೇ ಬಿ 12 ಪೀಸ್ ಇರೋದು. ಇನ್ನೊಂದು 18 ಪೀಸ್ ಇಂದ ಬರಬೇಕು. 9, 10, 11, 12 ಪೀಸ್ ಇಂದ ಇದು ಇಲ್ಲಿ ಬಂದಿರೋದು. ಹಿಂಗ್ ಇಟ್ಕೋಬೇಕು ಲಾಗ್ ಮಾಡಕ್ಕೆ, ನೋಡು ಹಿಂಗ್ ತಿರ್ಸ್ಕೋಬಹುದು. 12 ಪೀಸ್ ಇಲ್ಲಿ ಟೋಟಲ್ ಇರೋದು, ಇನ್ನ ರಿಮೈನಿಂಗ್ ಬರಬೇಕು. ಇನ್ನ 18 ಪೀಸ್ ಇಂದೊಂದು ಆರ್ಡರ್ ಮಾಡಿದ್ದೀನಿ, ಲೈಕ್ ಯಶಸ್ಸಿಗೆ ಬೇಕು ಅಂತ ಹೇಳಿದ್ಕೆ. ಕಂಪ್ಲೀಟ್ ಇಲ್ಲಿ ಸ್ಟುಡಿಯೋ ಸೆಟಪ್ ಪ್ಲಾನ್ ಇರೋದು ಸದ್ಯಕ್ಕೆ. ನೋಡೋಣ ಇಫ್ ಪಾಸಿಬಲ್ ಇಲ್ಲಿ ಮಾಡೋಣ, ಇಲ್ಲ ಅಂತ ಹೇಳಿದ್ರೆ ನನ್ನ ರೂಮೇ ಫಿಕ್ಸು, ನನ್ನ ರೂಮಲ್ಲಿ ಮಾಡೋದು ಅಂತ. ಇಲ್ಲ ಅಂದರೆ ನೋಡೋಣ. ಈಗ ಎಡಿಟಿಂಗಲ್ಲಿ ಇದ್ದೆ ನಾನು, ನೆನ್ನೆ ಲಾಗ್ ಇನ್ನೂ ಎಡಿಟ್ ಆಗಬೇಕು, ಎಡಿಟ್ ಮಾಡ್ತಾ ಇದ್ದೀನಿ. ನಿಮಗೆ ಆಮೇಲೆ ಏನಾದರೂ ಆಕ್ಟಿವಿಟಿ ಮಾಡ್ಬೇಕಾದ್ರೆ ಸಿಗೋಣ. ಲೆಟ್ಸ್ ಗೋ. ವಾಟ್ಸಪ್ ಫ್ಯಾಮ್, ಹೆಂಗಿದ್ದೀರಾ ಎಲ್ಲ? ಸಾರಿ, ಮಾರ್ನಿಂಗ್ ಅದು ಫೋಮ್ ಹಾಕಿ ಸೆಟ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದೆ, ಬಟ್ ಸ್ವಲ್ಪ ಕಾರಣಾಂತರಗಳಿಂದ ಆಗಲಿಲ್ಲ. ಈಗ ಲೈಕ್ ಮೌತ್ ಟು ಮೌತ್ ಮಾರ್ಕೆಟಿಂಗ್ ಅಂತಾರಲ್ಲ, ಅದೇ ರೀತಿ ಒಂದು ಕ್ಲೈಂಟಿಂದ ಇನ್ನೊಂದು ಕ್ಲೈಂಟ್ ಸಿಕ್ಕಿದ್ದಾರೆ, ರೆಡಿಯಾಗಿದ್ದೀನಿ ಡಿಸ್ಕಷನಿಗೆ. ಹೌ ಇಸ್ ಇಟ್ ಲುಕಿಂಗ್? ಕೈಂಡ್ ಆಫ್ ವಿಂಟರಿಗೆ ಸೆಟ್ ಆಗ್ತಿದೆ ಅಲ್ಲ? ಐ ಥಿಂಕ್ ಇಟ್ಸ್ ಗುಡ್ ಆ್ಯಕ್ಚುಲಿ. ಅದಕ್ಕೆ ಇದರಲ್ಲೇ ಹೋಗ್ತಾ ಇದ್ದೀನಿ. ಹೌ ಇಸ್ ಇಟ್ ಲುಕಿಂಗ್ ಗೈಸ್? ರಿಯಲಿ ಇಸ್ ಇಟ್ ನೈಸ್ ಆರ್ ವಾಟ್? ಐ ಥಿಂಕ್ ಇಟ್ಸ್ ಗುಡ್. ಹೋಗೋಣ ಡಿಸ್ಕಷನ್ ಏನು ಅಂತ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ತುಂಬ ಖುಷಿ ಆಗ್ತಾ ಇದೆ. ಲೈಕ್ ಒಬ್ಬರಿಂದ ಒಬ್ಬರು ಕ್ಲೈಂಟ್ ಸಿಗ್ತಾರೆ ಅಂತ ಹೇಳಿದೆ. ನಾನು ರೀಸೆಂಟಾಗಿ ಒಂದು ವಿಡಿಯೋ ಹೇಳಿದ್ದೆ, ಒಂದು ಕ್ಲೈಂಟಿಂದ ಒಬ್ಬರು ಸಿಗ್ತಾರೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಸೇಮ್ ಥಿಂಗ್ ಹ್ಯಾಪನ್ ಟುಡೇ. ಲೆಟ್ಸ್ ಗೋ ಗೈಸ್. ಗೈಸ್ ಎಡಿಟ್ ಮಾಡ್ತಾ ಇದೆ, ಒಂದು ಒಳ್ಳೆ ಕ್ರೇಜಿ ಪ್ಲಗಿನ್ ಸಿಕ್ಕಿದೆ ಅಂತಲೇ ಹೇಳ್ತೀನಿ. ಲೈಕ್ ಕ್ಯಾಪ್ಷನ್ ಅದಾಗೆ ಕ್ರಿಯೇಟ್ ಮಾಡಿಕೊಡ್ತಾ ಇದೆ ನನಗೀಗ. ನಾನು ಕ್ಯಾಪ್ಷನ್ ಕ್ರಿಯೇಟ್ ಮಾಡೋದೇ ಬೇಡ, ಫುಲ್ಲು ಟ್ರಾನ್ಸ್ಕ್ರೈಬ್ ಮಾಡಿದೆ. ಆ್ಯಂಡ್ ಇದೇ ಥರ ಮೊನ್ನೆ ಒಂದು ಪ್ಲಗಿನ್ ಸಿಕ್ಕಿತ್ತು ನನಗೆ ಆ್ಯಕ್ಚುಲಿ.
ಬಟ್ ಅದು 10 ಜನರೇಷನ್ ಫ್ರೀ ಇತ್ತು, ಬಟ್ ಇನ್ಸರ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಇದು ಕ್ರೇಜ್ ಆಗಿದೆ. ನಾನೊಂದು ಪ್ಲಗಿನ್ ನೋಡಿದೆ, ಓಕೆನಾ, ಅದು ಇದೇ ಥರ ಬರಬೇಕು ಅಂತ ನಾನು ಯೋಚನೆ ಮಾಡಿದೆ. ಕಲರ್ ಗ್ರೇಡ್ ಎಲ್ಲ ಮಾಡಿಟ್ಟೆ, ಇದೇ ವಿಡಿಯೋ ಕಲರ್ ಗ್ರೇಡ್ ಎಲ್ಲ ಮಾಡಿಟ್ಟೆ. ಆ್ಯಂಡ್ ಕ್ಯಾಪ್ಷನ್ ಹಾಕೋದಕ್ಕೆ ಕ್ರೇಜಿ ಸಿಕ್ತು. ಒಂದ್ಸತಿ ನೋಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ಸಕ್ಕತ್ತಾಗಿ ಬರ್ತಾ ಇದೆ. ನೋಡೋಣ ಕ್ಯಾಪ್ಷನ್ ಯಾವ ಥರ ಜನ್ರೇಟ್ ಆಗುತ್ತೆ, ನಾನು ನಿಮಗೆ ತೋರಿಸ್ತೀನಿ ತಡೀರಿ. ಗೈಸ್, ಅದೇನು ಎಫೆಕ್ಟಿವ್ ಆಗಿ ಏನೂ ವರ್ಕ್ ಆಗಲಿಲ್ಲ. ಲೈಕ್ ಈ ಥರ ಟೈಮ್ ಲೈನಲ್ಲಿ ಕ್ರಿಯೇಟ್ ಮಾಡಿಕೊಡುತ್ತೆ. ಆ್ಯಂಡ್ ಅದನ್ನು ನಾವು ಇಲ್ಲಿಗೆ ಹಾಕಬೇಕು. ಅವಾಗ ಇಲ್ಲಿ ಕ್ಯಾಪ್ಷನ್ ನೋಡಿ ಅಲ್ಲಿ ಯಾವ ಥರ ಬರ್ತಿದೆ. ಇಟ್ಸ್ ನಾಟ್ ಗುಡ್ ಆ್ಯಕ್ಚುಲಿ. ಲೆಟ್ಸ್ ಸಿ. ನಮ್ಮ ಹತ್ರ ಇನ್ನೊಂದಿದೆ, ಲೈಕ್ ಅದನ್ನು ಟೆಸ್ಟ್ ಮಾಡಿ ನೋಡ್ತೀನಿ. ಇಫ್ ದಟ್ ಕಮ್ಸ್ ಗುಡ್ ಅದನ್ನು ಯೂಸ್ ಮಾಡ್ತೀನಿ. ಫ್ಯಾನ್ ಏನು ಗೊತ್ತಾ, ಈಗ ಇಲ್ಲೇನು ಮಂಚ ನೋಡ್ತಾ ಇದ್ದೀರಾ, ಇದೊಂದು ತೆಗೆದುಬಿಟ್ಟು ಇಲ್ಲಿಗೆ ಹಾಕಿ ಇಲ್ಲಿರೋ ಕಾಟ್ನ ತೆಗೆದ್ಬಿಟ್ಟು ನನ್ನ ರೂಮಿಗೆ ಹಾಕೊಳ್ಳೋದು. ಆ್ಯಕ್ಚುಲಿ ಇದು ಜಾಯಿಂಟ್ ಕಾಟ್, ಓಕೆ, ನಾನು ಸಿಂಗಲ್ ಕಾಟ್ 2 ಮಾಡಿರೋದು. ಅದನ್ನು ಒಂದು ತೆಗೆದುಬಿಟ್ಟು ಇಲ್ಲಿಗೆ ಹಾಕ್ತೀನಿ. ಅಪ್ಪ ಅಮ್ಮ ಮಲಗ್ತಾ ಇದ್ರು, ದೊಡ್ಡ ಕಾಟ್ ಅಪ್ಪ ಅಮ್ಮಂಗೆ ಕೊಟ್ಟು ಇನ್ನೊಂದು ಸಿಂಗಲ್ ಕಾಟ್ ಉಳಿತಲ್ಲ ಅದನ್ನು ಇಲ್ಲಿಗೆ ಹಾಕ್ಕೊತೀನಿ. ಇಲ್ಲಿ ಕಾಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ನನಗೆ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು. ಅಮ್ಮ ಕೂಡ ಹೆಲ್ಪ್ ಮಾಡ್ತಿದ್ದಾರೆ. ಸಾಫ್ಟ್ ಬಾಕ್ಸ್ ಎಲ್ಲ ತೆಗೆದುಬಿಟ್ಟು ಅಲ್ಲಿಟ್ಟಿದ್ದೀನಿ. ಇನ್ನೊಂದು ಕಂಪ್ಲೀಟ್ ಡಿಸ್ಮೆಂಟಲ್ ಮಾಡಿ ಇಲ್ಲೊಂದಿದೆ, ಕಾಣಿಸ್ತಿದ್ಯಾ, ಅಲ್ಲೊಂದಿದೆ. ಆ್ಯಂಡ್ ಮಮ್ಮಿ ಕೂಡ ಹೆಲ್ಪ್ ಮಾಡ್ತಿದ್ದಾರೆ. ಮಮ್ಮಿ, ಯಾಕೆ ಸಡನ್ನಾಗಿ ಮೋಟಿವೇಶನ್ನು? ನನ್ನ ಮಗ ಏನೋ ಉದ್ಧಾರ ಆಗ್ತಾನಂತೆ, ಹಾಂ, ಅದಕ್ಕೆ ಉದ್ಧಾರ ಆಗ್ಲಿ ಪಾಪ. ಇವ್ ಮಲ್ಗೋಕ್ಕಿಂತ ಏನ್ ದೊಡ್ಡದಲ್ಲ ಜೀವನ. ನಮ್ಮ ಮಮ್ಮಿ ಮೋಟಿವೇಶನ್ಸ್ ಹೋಗಲ್ಲ ಕೇಳಿಸ್ಕೊಳ್ರಿ. ಅಂತ ಹೇಳಿದ್ರೆ ಕೆಲ್ಸಕ್ಕೆ ಹೋಗಲ್ಲ, ಅಪ್ಪ ಅಮ್ಮಂಗ್ ಬಿಟ್ಟು. ಹಾಂ, ಅಪ್ಪ ಅಮ್ಮಂಗ್ ನೋಡ್ಕೊಳಕ್ ಯಾರು ಇಲ್ಲ. ಹಾಂ, ದುಡ್ಡೇನ್ ಇವತ್ತಲ್ಲ ನಾಳೆ ದುಡಿಮೆ ಮಾಡ್ಬೋದು. ಹಾಂ, ಅಪ್ಪ ಅಮ್ಮ ಸಿಗಲ್ಲ. ಹಾಂ, ಜವಾಬ್ದಾರಿ ಜಾಸ್ತಿ ಇದೆ ನನ್ನ ಮಗಂಗೆ, ಹಾಂ, ಅದಕ್ಕೇನೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಫುಲ್ ಮೋಟಿವೇಶನ್ ಅನ್ಕೊಳ್ಳಿ. ಇವತ್ತು ಲಾಗ್ ಮಿಸ್ ಮಾಡಿದವರು ಹಾ, ಏನೋ ದೊಡ್ಡದಾಗಿ ಮಿಸ್ ಮಾಡ್ಕೊಂಡಂಗೆ ಫುಲ್ ಮೋಟಿವೇಶನ್ ವಿಡಿಯೋ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಅಪ್ಪ ಅಮ್ಮ ಕಂಫರ್ಟ್ ಬೇಕು ಅಂತ ಹೇಳ್ಬಿಟ್ಟು ಕೆಳಗಡೆ ಒಂದು ಕಾಟನ್ ಹಾಸಿಗೆ, ಅದ್ರ ಮೇಲ್ಗಡೆ ಇದೊಂದು ಹಾಕಿದ್ದಾರೆ. ಆದಷ್ಟು ಬೇಗ ಇದನ್ನೆಲ್ಲ ಬಗೆಹರಿಸೋಣ. ನಮ್ಮ ಏಜೆನ್ಸಿ ಕ್ಲಿಕ್ ಆದರೆ ಬೂಮ್, ವಿ ವಿಲ್ ಬೂಮ್ ಅಪ್. ಲೆಟ್ಸ್ ಗೋ. ಇದನ್ನೆಲ್ಲ ತೆಗೆದುಬಿಟ್ಟು ಸಿಗ್ತೀನಿ. ಲೆಟ್ಸ್ ಗೋ. ಎಲ್ಲಿ? ಸೊ ಹಲೋ ಸೆಟಪ್ ಎಲ್ಲ ಚೇಂಜ್ ಮಾಡ್ತಾ ಇದ್ದಾನೆ ಹುಡುಗ. ಏ ವಾಟ್ ಈಸ್ ದಿಸ್ ಸೌಂಡ್ಸ್ ಆ್ಯಂಡ್ ಆಲ್? ಅದೇನು ಸಣ್ಣದಾಗಿ ಎತ್ಕೊಂಬರ್ಬೋದು. ನಮ್ಮ ಜೊತೆ ನಮ್ಮ ಸಚಿನ ಹೆಲ್ಪ್ ಮಾಡ್ತಾ ಇದ್ದಾನೆ. ಥ್ಯಾಂಕ್ ಯು ಮಿಸ್ಟರ್ ಸಚಿನ್ ಫಾರ್ ಹೆಲ್ಪಿಂಗ್ ಅಸ್. ಇಲ್ಲೇ ಇದೆ ಇಲ್ಲ. ಕ್ರಾಸಲ್ಲೇ ತಳ್ಳು, ಅದೇ ಬೇಕಲ್ಲ, ಜಾಗ ಬೇಕು. ಸಾಕ್ಬಿಡು. ಧೀರರ ವಾ, ಏನಿದು? ಶೂ ಬೇಗ ಸಿಗ್ಲಿ ಅಂತ ಕಳ್ಳ ಬಂದ್ರೆ ಅದು ಹೊಡೆದಿದ್ರೆ ಈಗ ಯಾಕ್ರೆ ನನ್ನ ಏನಿದೆ ಪಂಪ್ ಸ್ಟವ್ ಏನನ್ನ ಕಾಣ್ತಾ ಇದೆಯಾ ಸಂಜಯ್? ಎಷ್ಟೋ ವರ್ಷದ ಸಂಸಾರ ಸಾರ ಸಂಸಾರ ಹಿಂಗ ಅನ್ನಿಸ್ತೈತೆ ಸಚಿನ್ ಅವ್ರೆ ಆಫ್ಟರ್ ಫಿಟ್ಟಿಂಗ್. ಟಾರ್ಚು, ಸೂರ್ಯನಿಗೆ ಟಾರ್ಚು. ನೀಟಾಗಿ ಮೊಬೈಲ್ ಪ್ರೊಫೆಷನಲ್ ಡೈರೆಕ್ಷನ್ ಆಯ್ತು. ಚಾರ್ಜಿಂಗ್ ಸಾಕೆಟು ಸಿಕ್ತು. ಇನ್ನೇನು ಬೇಕು ಮಗ ಜೀವನದಲ್ಲಿ? ಧೂಪ ಕಡೆ ಬಿಡುತ್ತೆ. ಅದು ಗೋಡೆ ಶೀತ ಆಗುತ್ತೆ, ಸ್ವಲ್ಪ ಇದಿರಬೇಕು ಅಲ್ಲ ಸಚಿನ್, ಸ್ವಲ್ಪ ಗ್ಯಾಪ್ ಇರಬೇಕು. ಅವನು ಮೊಬೈಲ್ ಅಲ್ಲೇ ಹಿಡ್ಕೊಂಡ್ ಮಂಕಂತಾನೆ, ಬೀಳಿಸ್ತಾನೆ. ಅದು ಒಳಗಾದ್ರೆ ಫೋನ್ ಆಗುತ್ತೆ. ಅಲ್ಲಿ ಕಡೆ ಎಲ್ಲೆಲ್ಲಿ ಭಾರಿ ಕೆಲಸ ಮಾಡ್ತಾನೆ. ಏನ್ ಡಿಫ್ರೆನ್ಸ್ ಆಯ್ತು ಈಗ ನಿಮಗೆ? ಓ, ಲೈಟ್ ಇಡಕ್ಕೆ ಜಾಗ ಆಯ್ತು. ಟೇಬಲ್ ಎಲ್ಲಿ ಇಡೋದು ಆ್ಯಕ್ಚುಲಿ? ಅಲ್ಲೇ ಇಲ್ಲೇ ಇರೋದಾ? ಲೈಟ್ ಇಲ್ಲೊಂದು ಇಡಕ್ಕ? ಇಲ್ಲಾಂದ್ರೆ ಇನ್ನೊಂದು ಆಪ್ಷನ್, ಟೇಬಲ್ ಇಲ್ಲಿ ಹೋಗ್ಬಿಟ್ಟು ಮಂಚ ಈ ಕಡೆ ತಳ್ಳೋದು. ಅದು ಆಗುತ್ತೆ.
ಮೇಜರ್ ಚೇಂಜ್ ಮಾಡು, ಮೈನರ್ ಆಮೇಲೆ ಚೇಂಜ್ ಮಾಡ್ಬೋದು. ಸೊ ನಮಸ್ತೆ, ನನ್ನ ಹೆಸರು ಯಶಸ್ ಎಸ್ ಅಂತ ಹೇಳ್ಬಿಟ್ಟು, ನನ್ನ ಹೆಸರು ರಿಪೋರ್ಟರ್ ಯಶಸ್ ಎಸ್. ಆ್ಯಂಡ್ ನನ್ನ ಜೊತೆ ಇದ್ದಾರೆ ಕ್ಯಾಮ್ರಾಮ್ಯಾನ್ ಸಚಿನ್ ಮತ್ತು ಕ್ಯಾಮ್ರಾಮ್ಯಾನ್ ಸಂಜಯ್, ಆ್ಯಕ್ಟರ್ ಸಂಜಯ್, ಕ್ಯಾಮ್ರಾಮ್ಯಾನ್ ಸಚಿನ್, ರಿಪೋರ್ಟರ್ ಯಶಸ್. ಯಶಸ್ ಎಸ್ ಈಗ ಓಡ್ತಾ ಇದ್ದಾನೆ ಮನೆಗೆ, ಆ್ಯಂಡ್ ಸಚಿನ್ ಆಲ್ಸೋ ಓಡ್ತಾ ಇದ್ದಾನೆ ಮನೆಗೆ. ಒಬ್ಬ ಹುಡುಗ ಕೆಲಸ ಮಾಡ್ತಾ ಇದ್ದಾನೆ, ನೀಟಾಗಿ ಮಾಡಮ್ಮ ಆಯಿತಾ. ಆ್ಯಂಡ್ ಇದಾಗಿರುತ್ತೆ ನಮ್ಮ ಡೇ 41. ಇನ್ನಷ್ಟು ಎಂಟರ್ಟೈನ್ಮೆಂಟ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಡೇ 42 ಒಳಗೆ. ಎಲ್ಲರೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.